ಇನ್ನೂ ಸ್ವಲ್ಪ ಸಾಂಬಾರು ಹಾಕ್ಲದೆ? ನನಗೂ ಸ್ವಲ್ಪ. ಹಲೋ ಅತ್ತೆ, ನಿಮ್ಮ ಜೊತೆ ಮಾವ ಆರ್ಯ ಅವರೆಲ್ಲ ಇದ್ರೆ ಏನೂ ಮಾತಾಡಬೇಡಿ, ಹೇಳೋದನ್ನ ಕೇಳಿಸ್ಕೊಳ್ಳಿ. ನಿಮ್ಗೊಂದು ಅರ್ಜೆಂಟ್ ವಿಷಯ ಹೇಳಬೇಕಿತ್ತು ನಾನು. ಸರಿ. ಆದಿತ್ಯ ನಾವಿಬ್ಬರು ಮೀಟ್ ಮಾಡಿದ್ದನ್ನ ನೋಡ್ಬಿಟ್ಟಿದ್ದಾನೆ. ಆರ್ತಿಯವ್ರೆ ನಿಧಾನ, ನೀರು ಕುಡಿ, ನೀರು ಕುಡಿ. ಕೊಡಿ, ನಾನು ಮಾತಾಡ್ತೀನಿ, ಕೊಡಿ. ಪರವಾಗಿಲ್ಲ, ಆಲ್ ರೈಟ್, ನಾನು ಮಾತಾಡ್ತೀನಿ. ಹಲೋ. ಮಾವನವ್ರಿಗೆ ಫೋನ್ ಕೊಡದೆ ಒಳ್ಳೆ ಕೆಲಸ ಮಾಡಿದ್ರಿ. ಹೇಳಿ ವಿಷಯ ಏನು ಅಂತ. ಅತ್ತೆ, ನೀವು ನನ್ನ ಮೀಟ್ ಮಾಡಿದ್ರಿ ಅಂತ ಕೋಪದಲ್ಲಿ ಆದಿತ್ಯ ಮನೆ ಹತ್ರ ಬರ್ತಿದ್ದಾನೆ. ಅವನೇನಾದ್ರೂ ಮನೆಗೆ ಬಂದು ಮಾತಾಡಿದ್ರೆ ನಮ್ಮಿಬ್ಬರು ಮಧ್ಯೆ ನಡೆದ ಮಾತುಕತೆ ಆರ್ಯನಿಗೆ ಮಾವನವ್ರಿಗೆ ಗೊತ್ತಾಗುತ್ತೆ. ಅವರಿಬ್ಬರಿಗೂ ವಿಷಯ ಗೊತ್ತಾದ್ರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಾಯ್ತು, ಈಗ ನಾನೇನು ಮಾಡಬೇಕು? ಮನೆಯಿಂದ ನೀವೇ ಹೊರಟ್ಬಿಡಿ. ದಾರಿ ಮಧ್ಯೆ ಅವನ್ನ ತಡೆದು ಮಾತಾಡಿ ಕಳಿಸ್ಬಿಡಿ, ಇಲ್ಲಾಂದ್ರೆ ಅನಾಹುತ ಗ್ಯಾರಂಟಿ. ಸರಿ, ನಾನು ಹೋಗ್ತೀನಿ. ಆರ್ತಿಯವ್ರೆ, ಯಾಕೆ ಊಟನ ಅರ್ಧಕ್ಕೆ ಬಿಟ್ಟು ಹೇಳ್ತಾ ಇದ್ದೀರಾ? ನಾನು ಅರ್ಜೆಂಟಾಗಿ ಹೋಗ್ಬೇಕು. ಊಟ ಬಿಟ್ಟು ಹೋಗೋಂಥ ಅರ್ಜೆಂಟ್ ಕೆಲಸ ಏನೇ ಇದೆ? ಊಟ ಮಾಡ್ಕೊಂಡು ಹೋಗ್ಬೋದು. ಪ್ಲೀಸ್ ಅಮ್ಮ, ಬಂದ್ಮೇಲೆ ಹೇಳ್ತೀನಿ. ಏನಿದು ಯಾವಾಗಲೂ ಹೇಳೋಕ್ಕಾಗಲ್ಲ ಅಂತ ಹೋಗ್ತಾನೆ ಇರ್ತೀರಲ್ಲ? ಆಯ್ತು, ಹೋಗಿ, ಬೇಡ ಅನ್ನಲ್ಲ, ಊಟ ಮಾಡ್ಕೊಂಡು ಹೋಗಿ. ದಯವಿಟ್ಟು ನನಗೆ ಫೋರ್ಸ್ ಮಾಡಿಬಿಡಿ, ನಾನು ಹೋಗ್ಬೇಕೀಗ. ಏ ಆರ್ತಿ, ಆರ್ತಿ, ಆರ್ತಿಯವ್ರೆ, ಆರ್ತಿ ನಿಂತ್ಕೊಳೆ. ಬೆಳಿಗ್ಗೆಲ್ಲಿ ಹೋಗಿದ್ರಿ, ಈಗೆಲ್ಲಿ ಹೋಗ್ತಾ ಇದ್ದೀರಾ? ಅದು ನಿನಗೆ ಅನಗತ್ಯ. ದಾರಿ ಬಿಡು, ನಾನು ಹೋಗ್ಬೇಕು. ಅದೇ ಎಲ್ಲಿಗೆ? ಬೇಡದ ವಿಷಯ ಅಂತ ಹೇಳಿಲ್ವಾ? ನೀವಾದ್ರೂ ಹೇಳಿ, ಅಮ್ಮ ಅರ್ಜೆಂಟಾಗಿ ಎಲ್ಲಿ ಹೋಗ್ತಿದ್ದಾರೆ? ಡ್ಯಾಡ್ ನಿಮ್ಮನ್ನೇ ಕೇಳ್ತಾ ಇರೋದು. ಗೊತ್ತಿಲ್ಲ ಕಣೋ. ನೀವಾದ್ರೂ ಹೇಳಿ ಅಜ್ಜಿ. ಅದ್ಯಾವುದೋ ಕಾಲ್ ಬಂತು ಕಣೋ. ತಕ್ಷಣ ಇವಳು ಹೊರಡಬೇಕು ಅಂತ ಹೊರಟು ನಿಂತ್ಲು. ಊಟನೂ ಮಾಡಲಿಲ್ಲ. ಹೌದಾ? ಯಾರಿಂದ ಕಾಲ್ ಬಂತು ಅಂತ ಏನಾದರೂ ಗೊತ್ತಾ? ಯಾರ ಕಾಲು ಅಂತ ಗೊತ್ತಾಗ್ಲಿಲ್ಲ. ಆದರೆ ಇವಳು ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಕಣೋ. ಬರೀ ಹ್ಞೂ ಹ್ಞೂ ಅಂತ ಮಾತ್ರ ಹೇಳ್ತಾ ಇದ್ಲು. ಊಟನ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಏನೋ ವಿಷಯ ಇದೆ. ಸರಿ, ನಾನು ಹೋಗಿ ಬರ್ತೀನಿ. ಆರ್ಯ, ನಿಂತ್ಕೋ. ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಡ, ತಪ್ಪಾಗುತ್ತೆ. ಇಲ್ಲ ಡ್ಯಾಡ್, ನನಗೆ ಅಮ್ಮ ಪದೇ ಪದೇ ಯಾರನ್ನು ಮೀಟ್ ಮಾಡ್ತೀರಂತ ಗೊತ್ತಾಗ್ಲೇಬೇಕು. ಬೇಡ ಕಣೋ, ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಡ, ತಪ್ಪಾಗುತ್ತೆ. ಪ್ಲೀಸ್ ಡ್ಯಾಡ್.